ನಮಸ್ಕಾರ. ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ಮಹಾರುದ್ರ ಡಾಕುಳಗಿ. ಮುಖ್ಯಾಂಶಗಳು. ಫೆಬ್ರವರಿ 7ರಂದು ಶರಣರ ನಾಡು ಬಸವ ಕಲ್ಯಾಣದಿಂದಲೇ ಬೇಡ ಜಂಗಮರ ಹೋರಾಟ ಆರಂಭ. ಶೀಘ್ರವೇ ಸರ್ಕಾರ ಬೇಡ ಜಂಗಮರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಒದಗಿಸಲಿ. ಶ್ರೀ ಬಿ.ಡಿ. ಹಿರೇಮಠ್. ಕಿಸಾನ್ ಸೇನಾ ಸಂಘದ ವತಿಯಿಂದ ಹಂಗರ್ಗದ ನೂತನ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಅಭಿನಂದನಾ ಸಮಾರಂಭ. ಸದಸ್ಯರು ಜನತೆಗಾಗಿ ಉತ್ತಮ ಸೇವೆ ಸಲ್ಲಿಸಲಿ. ಶ್ರೀ ರವೀಂದ್ರ ಸ್ವಾಮಿ. ಎಬಿವಿಪಿ ವತಿಯಿಂದ ಬೀದರ್ನ ಗಿರಿಜಾ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕರ್ತರ ಕ್ಷಮತೆ ಕುರಿತು ಒಂದು ದಿನದ ಕಾರ್ಯಾಗಾರ ಆಯೋಜನೆ. ಯುವಕರು ಈ ದೇಶದ ಸಂಪತ್ತು. ಶ್ರೀಮತಿ ಪ್ರತಿಭಾ ಚಾಮ. ಭಾಲ್ಕಿ ತಾಲೂಕಿನ ಏಣಕೂರು ನೂತನ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಡಿಕೆ ಸಿದ್ದರಾಮ ಅವರಿಂದ ಸನ್ಮಾನ. ಸರ್ಕಾರದ ಅನುದಾನ ಸದ್ಬಳಕೆ ಮಾಡಿಕೊಳ್ಳುವಂತೆ ಡಿಕೆಸಿ ಸಲಹೆ. ಬೀದರ್ ನಗರದ ಮಡಿವಾಳ ವೃತ್ತದಲ್ಲಿ ವೀರಗಣಾಚಾರಿ ಮಡಿವಾಳ ಮಾಚಿದೇವರ ಜಯಂತಿ ಸರಳ ಆಚರಣೆ. ನಗರದಲ್ಲಿ ಮಾಚಿದೇವ ಭವನ ನಿರ್ಮಿಸುವಂತೆ ಸಮಾಜದ ವತಿಯಿಂದ ಆಗ್ರಹ. ವಾರ್ತೆಗಳ ವಿವರ. ಅಖಿಲ ಕರ್ನಾಟಕ ಬೇಡ ಜಂಗಮ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬೀದರ್ ನಗರದ ಶ್ರೀ ರೇಣುಕ ಮಹೇಶ್ವರ್ ಸಹಕಾರ ಪತ್ತಿನ ಸಂಘದ ಸಭಾಂಗಣದಲ್ಲಿ ಬೇಡ ಜಂಗಮರ ಸಂವಿಧಾನಬದ್ಧ ಹಕ್ಕೊತ್ತಾಯಕ್ಕಾಗಿ ಶರಣರ ಭೂಮಿ ಬಸವ ಕಲ್ಯಾಣದಿಂದಲೇ ಹೋರಾಟ ಆರಂಭಿಸುವ ಕುರಿತು ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು. ಒಕ್ಕೂಟದ ರಾಜ್ಯಾಧ್ಯಕ್ಷರು ಹಿರಿಯ ವಕೀಲರಾದ ಶ್ರೀ ಧಾರವಾಡದ ಬಿ.ಡಿ. ಹಿರೇಮಠ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಶ್ರೀ ಬಿ.ಡಿ. ಹಿರೇಮಠ ಅವರು ಮಾತನಾಡಿ, 1921ರಲ್ಲಿ ಹೈದರಾಬಾದ್ ನಿಜಾಮನ ಆಡಳಿತದಲ್ಲಿ ಡಿಪ್ರೆಸ್ಡ್ ಕ್ಲಾಸ್ ಪಟ್ಟಿಯಲ್ಲಿ ಜಂಗಮರನ್ನು ಸೇರಿಸಲಾಗಿತ್ತು. ಆದರೆ 1935ರ ಭಾರತ ಸರ್ಕಾರದ ಕಾಯ್ದೆ ಪ್ರಕಾರ ಬೇಡ ಜಂಗಮರನ್ನು ಪರಿಶಿಷ್ಟ ಜಾತಿ ಕಾಯ್ದೆ 1950, 1956, 1976ರ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಎಂದು ಹಿರೇಮಠರು ತಿಳಿಸಿದರು. ಕಾಲಾನಂತರದಲ್ಲಿ ರಾಜಕೀಯವನ್ನು ದುರುಪಯೋಗ ಮಾಡಿಕೊಂಡು ಬೇಡ ಜಂಗಮರಿಗೆ ಪ್ರಮಾಣ ಪತ್ರವನ್ನು ನೀಡುವುದನ್ನೇ ನಿಲ್ಲಿಸಿಬಿಟ್ರು. ಇಂದು ರಾಜ್ಯದಲ್ಲಿ ಸಾವಿರಾರು ಬೇಡ ಜಂಗಮರು ಪ್ರಮಾಣ ಪತ್ರ ಪಡೆದು ನೌಕರಿಯಲ್ಲಿದ್ದಾರೆ. ಒಟ್ಟು ರಾಜ್ಯದಲ್ಲಿ 35 ಲಕ್ಷಕ್ಕೂ ಅಧಿಕ ಬೇಡ ಜಂಗಮರಿದ್ದಾರೆ. ರಾಜಕೀಯ ಶಕ್ತಿಯನ್ನು ಅಲುಗಾಡಿಸುವ ಶಕ್ತಿ ನಮ್ಮಲ್ಲಿದೆ. ಆದ್ದರಿಂದ ಬೇಡ ಜಂಗಮರಿಗೆ ಪ್ರಮಾಣ ಪತ್ರ ನೀಡುವಂತೆ ಆಗ್ರಹಿಸಿ ಫೆಬ್ರವರಿ 7ರಂದು ಶರಣರ ನಾಡು ಬಸವ ಕಲ್ಯಾಣದ ಥೇರ್ ಮೈದಾನದ ಸಭಾಭವನದಿಂದಲೇ ಹೋರಾಟ ಆರಂಭ ಮಾಡುತ್ತಿದ್ದೇವೆ. ಸುಮಾರು 20,000ಕ್ಕೂ ಹೆಚ್ಚು ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಹಿರೇಮಠರು ಸುದ್ದಿಗಾರರಿಗೆ ತಿಳಿಸಿದರು. ಹೋರಾಟಕ್ಕೆ ಎಲ್ಲ ಮಠಾಧೀಶರು, ಮುಖಂಡರು ಹಾಗೂ ಸಾರ್ವಜನಿಕರು ಸಹಕರಿಸಬೇಕೆಂದು ಮನವಿ ಮಾಡಿಕೊಂಡರು. ಅಲ್ಲದೆ ಬೇಡ ಜಂಗಮ ನಿಗಮ ಸ್ಥಾಪಿಸಬೇಕು. ರಾಜ್ಯದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಬಜೆಟ್ನಲ್ಲಿ ಹೆಚ್ಚಿನ ಹಣವನ್ನು ನೀಡಬೇಕೆಂದು ಹಿರೇಮಠ ಅವರು ಆಗ್ರಹಿಸಿದರು. ಬೇಡ ಜಂಗಮರ ಪ್ರಮುಖ ಮುಖಂಡರಾದ ಶ್ರೀ ರವೀಂದ್ರ ಸ್ವಾಮಿಯವರು ಮಾತನಾಡಿ, ಅಧಿಕಾರಿಗಳು ಬೇಡ ಜಂಗಮರಿಗೆ ಪ್ರಮಾಣ ಪತ್ರವನ್ನು ನೀಡದೆ ಈ ಭಾಗದವರಿಗೆ ಮಲತಾಯಿ ಧೋರಣೆ ತಾಳುತ್ತಿದ್ದಾರೆ. ನಿಜಾಮನ ಸರ್ಕಾರದಲ್ಲಿ ಜಂಗಮರಿಗೆ ಭಿಕ್ಷಾಟನೆ ಜಂಗಮರೆಂದು ಕರೆಯುತ್ತಿದ್ದರು. ಇಂದಿಗೂ ಜಿಲ್ಲೆಯಲ್ಲಿ ಹಲವಾರು ಜನರು ಬೇಡ ಜಂಗಮರಿದ್ದಾರೆ. ಆದರೆ ನಮ್ಮ ಸಮಾಜದಲ್ಲಿ ಅರಿವಿನ ಕೊರತೆ ಇರುವುದರಿಂದ ಪ್ರಮಾಣ ಪತ್ರ ಇಂದಿಗೂ ಸಿಕ್ಕಿಲ್ಲ. ಆದ್ದರಿಂದ ಬೇಡ ಜಂಗಮರ ಸಂಘಟನೆ ಮಾಡುವ ಹಾಗೂ ಪ್ರಮಾಣ ಪತ್ರ ಸರ್ಕಾರ ನೀಡಬೇಕು ಎಂಬ ಉದ್ದೇಶದಿಂದ ಬಸವ ಕಲ್ಯಾಣದಿಂದ ಫೆಬ್ರವರಿ 7ರಂದು ಹೋರಾಟ ಆರಂಭ ಮಾಡ್ತಾ ಇದ್ದೇವೆ. ಯಾರಿಗೂ ಪ್ರತ್ಯೇಕವಾಗಿ ಆಹ್ವಾನ ನೀಡುತ್ತಿಲ್ಲ. ಮುಂದಿನ ಪೀಳಿಗೆಗಾಗಿ ಸದುಪಯೋಗವ ಉದ್ದೇಶದಿಂದ ಎಲ್ಲ ಬೇಡ ಜಂಗಮರು ಈ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಎಂದು ಕರೆ ನೀಡಿದರು. ವೇದಿಕೆ ಮೇಲೆ ಡಾಕ್ಟರ್ ಬಸವರಾಜ ಸ್ವಾಮಿ, ಸಂಜೀವ್ ಮಠಪತಿ, ಅಮರೇಶ್ವರ ರಾವುರ್ಮಠ್, ಸಿದ್ದರಾಮಯ್ಯ ಸ್ವಾಮಿ, ಶಿವಕುಮಾರ್ ಸ್ವಾಮಿ ಸಿರ್ಸಿ, ಶ್ರೀಕಾಂತ್ ಸ್ವಾಮಿ ಸೋಲ್ಪುರ್, ಮಹೇಶ್ವರ ಸ್ವಾಮಿ, ವರದಯ್ಯ ಸ್ವಾಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಎಲ್ಲ ಸರ್ಕಾರಗಳು ರೈತರ ಬಗ್ಗೆ ಮಾತನಾಡ್ತವೆ, ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ಗಳ ಬಗ್ಗೆ ಮಾತಾಡ್ತವೆ, ಪರಿಶಿಷ್ಟ ಜಾತಿ ಮತ್ತು ಈ ಪಂಗಡದ ಬಗ್ಗೆ ಮಾತನಾಡ್ತವೆ. ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ರಿಸರ್ವೇಶನ್ ನಾಟ್ ಮೋರ್ ದನ್ 50% ತಮಗೆಲ್ಲ ಗೊತ್ತಿದೆ. ಹಾಗಾದ್ರೆ ಅವ್ರನ್ನ ಮೇಲ್ ತರಲಿಕ್ಕೆ ಪ್ರಯತ್ನಗಳು ಇಲ್ಲಿವರೆಗೆ ಆಗಲಿಲ್ಲ. ಪ್ರಥಮವಾಗಿ ಜಂಗಮ, ಯಾಕಂದ್ರೆ ನಾನು ಶೆಡ್ಯೂಲ್ ಕ್ಯಾಸ್ಟ್ ಅಲ್ಲಿ ಇದ್ದೇವೆ, ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ. ಈಗ ಬಜೆಟ್ ಏನಿದೆ, ಹೋದ ವರ್ಷ ಏನು ಬಜೆಟ್ ಇದೋ ಅದಕ್ಕಿಂತ ದ್ವಿಗುಣವಾದ ಬಜೆಟ್ ಅನ್ನು ಇಡಬೇಕು ಅಂತೇಳಿ ನಮ್ಮ ಈ ನಿರ್ಧಾರವನ್ನ ಪತ್ರಿಕೆ ಪ್ರಕಟಣೆ ಮೂಲಕ ಕೊಡ್ತಾ ಇದ್ದಾವೆ. ತಮಗೆ ಕೊಟ್ಟೆ ಒಂದು ಕಾಪಿನ ಕೊಡ್ತೇವೆ. ಇದು ಒಂದು. ಇನ್ನ ಬೇಡ ಜಂಗಮರ ಸಂವಿಧಾನದ ಒಳಗೆ ನಾವು ಹಕ್ಕುಳ್ಳವರಿದ್ದೇವೆ. ಹಕ್ಕು ಒತ್ತಾಯಕ್ಕಾಗಿ ಇಲ್ಲಿ ಏನು ಕ್ರಾಂತಿ ಆಗಿದೆ, ಇಲ್ಲಿಂದ ನಮ್ಮ ಹೋರಾಟ ಪ್ರಾರಂಭ. ಅದು 7ನೇ ತಾರೀಕು ಬಸವ ಕಲ್ಯಾಣದಿಂದ ಬೇಡ ಜಂಗಮರಿಗೆ ಹೇಳೋದ್ರ ಮಲ್ತಾಯಿ ಧೋರಣೆ ಮಾಡತ್ತಾರ. ನಮ್ಮ ಜನರಿಗೂ ಅವೇರ್ನೆಸ್ ಬರಬೇಕು ಅಂಥೇಳಿ ಸರ್ಕಾರದ ಎಚ್ಚರಿಸಬೇಕು ಅಂತೇಳಿ ನಮ್ದು ಉದ್ದೇಶದ. ಆ ಪ್ರಕಾರ ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ. ತಾವೆಲ್ಲ ಬಂದೇನೋ ನಮ್ಮ ಸಹಕಾರ ಮಾಡಬೇಕು ಅಂತೇಳಿ ನಮ್ಮ ಸಮಾಜ ಜೊತೆ ತಮ್ಮದೆಲ್ಲ ಮನವಿ ಇದೆ. ಆಹ್ವಾನ ಮಾಡ್ತಾರೆ ಸರ್. ಇದು ಪತ್ರಿಕಾ ಮಾಧ್ಯಮದಿಂದ ಏನು ಹೇಳ್ತಾ ಇದ್ದೀವಲ್ಲ, ಇದೇ ಆಹ್ವಾನ.
ಅವರಿಗಾಗಲಿ ಮುಂದೆ ಬರತ್ತಂಥ ಪೀಳಿಗಾಗಲಿ ಅವ್ರಿಗೆ ಅನ್ಯಾಯ ಆಗ್ಯದ ಅನ್ನಿಸ್ತಂದ್ರೆ ಅವ್ರು ಬರ್ತಾರ. ಮತ್ತೊಂದು ಏನದ ಅಂದ್ರೆ ನಮ್ಮ ಸಮಾಜಕ್ಕೆ ಯಾವುದೇ ಪಟ್ಟಿದಾಗ ಸೇರಿಸ್ರಿ ಅಂತಿಲ್ಲ, ನಮ್ಗೆ ಆಗಲೇ ಸೇರಿಸಿದ ಐತಿ. ವಿಶೇಷವಾಗಿ ಬೀದರ್, ಗುಲ್ಬರ್ಗ, ರಾಯಚೂರು ಜಿಲ್ಲೆದಾಗೆ ಮೂಲತಃ ಬೇಡ ಜಂಗಮ ಇದ್ದವರು. ಈ ಬ್ರಿಟಿಷ್ ನಮಗೆ ಆಜಾದಿ ಸಿಗಲ್ಕಿಂತ ಮೊದಲಿಗೆ ನಿಜಾಮನ ಸರ್ಕಾರದಾಗ ಭೀ ನಮಗೆ ಗದಾಗಿರಿ ಜಂಗಮ ಅಂತ ಕರಿತಿದ್ರು. ಗದಾಗಿರಿ ಜಂಗಮ ಅಂದ್ರೆ ಭಿಕ್ಷಾಟನೆ ಮಾಡಿ ಜೀವನ ಮಾಡ್ತಕ್ಕಂಥ ಜಂಗಮರು ಅಂತೇಳಿ. ಹಾಗಾಗಿ ಅವ್ರು ಏನಾದರೂ ಬೀಡಿ ಸಾಹೇಬರು ಯಾರಿಗೆ ಅಯಾಚಾರ ದೀಕ್ಷೆ ಆಗಿದೆ ಅವರೆಲ್ಲ ಬೇಡ ಜಂಗಮರಲ್ಲ ಅಂತ. ಬರೀ ಈ ಜಿಲ್ಲೆದಾಗ ನನ್ನ ಸರ್ಟಿಫಿಕೇಟ್ ತೊಗೊಂಡು ನನ್ನ ಜೊತೆ ನನಗೆ ಗೊತ್ತಿದ್ದಾರೆ ಒಂದು 50 ಜನ ಸುಮಾರು ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ. ಆದ್ರೆ ನಾನು ಹೆಂಗೆ ಐಡೆಂಟಿಫೈಡ್ ಇದ್ದೀನಲ್ಲ ಆ ಥರ 3 ಕೋರ್ಟಿನ ಜಜ್ಮೆಂಟ್ ಆದಮೇಲೆ, ಹೈಕೋರ್ಟಿನ ಜಜ್ಮೆಂಟ್ ಆದಮೇಲೆ ನಂಗೆ ಸರ್ಟಿಫಿಕೇಟ್ ಸಿಕ್ಕಲ್ಲ. ಕಾಡದಂಥ ಕೈಗಳಾಗಿರ್ಬೋದು ಅಥವಾ ಇಲ್ಲಿರೋದಂಥ ಕೆಲ ಸಂವಿಧಾನ ವಿರೋಧಿಗಳಾಗಿರ್ಬೋದು. ನಾನು ಈಗಾಗಲೇ ಸುಮಾರು ಸಲ ಪತ್ರಿಕಾ ಮಾಧ್ಯಮದಲ್ಲಿ ಕರೆದು ಪ್ರೆಸ್ ಮೀಟ್ ಮಾಡಿ ದಾಖಲೆ ಪುರಾವೆಲ್ಲ ಕೊಟ್ಟಿದ್ದೀನಿ. ಕೋರ್ಟ್ ಆದೇಶ ಆದಮೇಲೆ ಕೂಡ ಕೆಲವೊಬ್ಬರು ವಿರೋಧ ಮಾಡ್ತಾ ಇರ್ತಾರೆ, ಪ್ರತಿಭಟನೆ ಮಾಡ್ತಾ ಇರ್ತಾರೆ, ಅದಕ್ಕೆ ಉತ್ತರ ಕೊಡೋಂಗಿಲ್ಲ. ಹಾಗಾಗಿ ನಾವು ಈ ಬೀದರ್ ಜಿಲ್ಲೆ ಇದ್ದಂಥ ಎಲ್ಲ ಬೇಡ ಜಂಗಮರು ಇಲ್ಲಂಗೆ ನಮ್ಮದು ಬೇಡ ಜಂಗಮದ ಸಂಸ್ಥೆ ಅದನ್ನು ಆಗ ರಾಜ್ಯದಾಗ ಭಾಳಷ್ಟು ಬೇಡ ಜಂಗಮ ಸಂಸ್ಥೆಗಳು ಅದಾವೆ. ಅದಕ್ಕೆ ಒಕ್ಕೂಟದ ಅಧ್ಯಕ್ಷರೇನಾದ್ರು ಬಿ ಡಿ ಹಿರೇಮಠ ಅದ. ನಾವು ಇವರ ಹತ್ರ ಹೋಗಿ ಮನವಿ ಮಾಡ್ಕೊಂಡಿವಿ. ನಾವೆಲ್ಲ ಒಟ್ಟಾಗಿ ಎಲ್ಲರೂ ಅಧ್ಯಕ್ಷರಿದ್ರಿ, ಬಸವ ಕಲ್ಯಾಣದಿಂದ ನಮ್ಮ ಬೀದರ್ ಜಿಲ್ಲೆಯಿಂದ ಪ್ರಾರಂಭ ಮಾಡೋಣ ಅಂತೇಳಿ ಅವ್ರ ಹತ್ರ ಚರ್ಚೆ ಆದಾಗ ಈ ನಿರ್ಣಯ ತೊಗೊಂಡಿದ್ದದ. ಹಾಗಾಗಿ ಸಂಖ್ಯೆ ಇಷ್ಟೇ ಬರ್ತಾರ ಅಷ್ಟೇ ಬರ್ತಾರ, ಅವರೇ ಬರ್ತಾರ ಇವೇ ಬರ್ತಾರ ಅಂತ ಹೇಳೋಕ್ಕಾಗಲ್ಲ. ಮತ್ತು ಇಲ್ಲಿ ಭಾಳ ಏನಂದ್ರೆ ಒಂದು ಇಲ್ಲಿನ ಜನರಾಗ ತಮಗಷ್ಟೇ ಅಲ್ಲ ಇನ್ನೂ ನಮ್ಮ ಸಮಾಜಕ್ಕೆ ಅರಿವಿನ ಕೊರತೆ ಇದೆ ಅಂತ ಹೇಳ್ಬೋದು. ಈಗ ನಮ್ಮ ಸಮಾಜ ಆರ್ಥಿಕವಾಗಿ ಪ್ರಬಲ ಆಗಿರ್ಬೋದು, ನಮ್ಮ ತಂದೆಯವರು ತಗೊಳ್ರು ಅವರು ಪ್ರಬಲ ಆಗಿರ್ಬೋದು. ಬಟ್ ಅವ್ರ ತಂದೆಯವರು ನಮ್ದಿಂದ ಕಲ್ಟಿನಿಂದ ಅಂದರೆ ನಮ್ಮ ಕಾಯಕದಿಂದ ವೃತ್ತಿಯಿಂದ ನಮ್ಗೆ ಕಷ್ಟ ಬಂದಿದೆ. ಇಲ್ಲಿ ಯಾರು ಚಪ್ಪಲಿ ಮಾಡ್ತಿದ್ದೀನೋ ಅವ್ರಿಗೆ ಶಮ್ಗಾರ ಅಂತಾರ, ಯಾರು ಹೂವು ಬೆಳೆಸ್ತಿದ್ದೀನೋ ಅವ್ರಿಗೆ ಹೂಗಾರ ಅಂತಾರ, ಯಾರು ಧಾರ್ಮಿಕ ಭಿಕ್ಷಾಟನೆ ಮಾಡಿದ್ರೆ ಅವರಿಗೆ ಬೇಡ ಜಂಗಮರು ಅಂತಾರ. ಅಲ್ಲ ನಮ್ಮ ಹತ್ರ ದಾಖಲೆಗಳು ಅದಾವ. ನಾವು ಸರ್ಕಾರಕ್ಕೆ ಹೈಕೋರ್ಟ್ಗೆ ಎಲ್ಲ ಕೊಟ್ಟ ಮೇಲೆ ನಮ್ಮದೇ ಜಿಲ್ಲೆದಾಗ ನನ್ನ ಸರ್ಟಿಫಿಕೇಟ್ ಇಶ್ಯೂ ಆಗ್ಯದ ಆದೇಶ ಆದ್ಮೇಲೆ. ಸೆನ್ಸಸ್ ರಿಪೋರ್ಟ್ ಅದ ಬೀದರ್ ಜಿಲ್ಲೆದಷ್ಟೇ 17,000 ಬೇಡ ಜಂಗಮರು ಅದಾರ ಅಂತ ಅದಾರ. ಬಟ್ ಕೊಟ್ಟಿದ್ದು 700 ಜನರಿಗೆ ಸರ್ಟಿಫಿಕೇಟ್ ಇಲ್ಲ. ಕಿಸಾನ್ ಸೇನಾ ಸಂಘ ಬೀದರ್ ಜಿಲ್ಲೆ ವತಿಯಿಂದ ನೂತನವಾಗಿ ಚುನಾಯಿತರಾದ ಹಂಗರ್ಗ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಬೀದರ್ ನಗರದ ಸುನಿಲ್ ಕಾಜಿಯವರ ಮನೆಯ ಮಹಡಿಯ ಮೇಲೆ ಸಂದೀಪ್ ಪಾಟೀಲ್ ಅವರ ವತಿಯಿಂದ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮದ ವಿಕಾಸಕ್ಕಾಗಿ ದುಡಿಯೋಣ, ಸಮೃದ್ಧ ಭಾರತ ಕಟ್ಟೋಣ ಎಂಬ ಶೀರ್ಷಿಕೆಯಡಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಏಕ್ತಾ ಫೌಂಡೇಶನ್ ಔರಾದ್ನ ಅಧ್ಯಕ್ಷರಾದ ಶ್ರೀ ರವೀಂದ್ರ ಸ್ವಾಮಿಯವರು ಚುನಾಯಿತ ಸದಸ್ಯರನ್ನು ಉದ್ದೇಶಿಸಿ ತಮ್ಮ ವಿಚಾರಗಳನ್ನು ತಿಳಿಸುತ್ತಾ, ಸಂದೀಪ್ ಪಾಟೀಲ್ ಅವರ ನೇತೃತ್ವದಲ್ಲಿ ಗೆಲುವು ಸಾಧಿಸಿದ ಎಲ್ಲ ನೂತನ ಸದಸ್ಯರು ಗ್ರಾಮದ ವಿಕಾಸಕ್ಕಾಗಿ ದುಡಿಯಬೇಕು, ರೈತರ ಅಭಿವೃದ್ಧಿಗಾಗಿ ನಿಷ್ಠೆಯಿಂದ ದುಡಿಬೇಕು. ಅತ್ಯಂತ ಬಡವರು ಕೂಡ ಈ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದಾರೆ. ಹಂಗರ್ಗ ಗ್ರಾಮದ ಉನ್ನತಿಗಾಗಿ ಎಲ್ಲರೂ ದುಡಿಯಬೇಕು. ಎಲ್ಲ ಸಂದರ್ಭದಲ್ಲೂ ನಾನು ನಿಮ್ಮ ಜೊತೆಗಿದ್ದೇನೆ. ನಮ್ಮ ಏಕ್ತಾ ಫೌಂಡೇಶನ್ ನಿಮ್ಮ ಹೆಗಲಿಗೆ ಹೆಗಲು ಕೊಟ್ಟು ಸದಾ ನಿಮ್ಮ ಬೆನ್ನ ಹಿಂದೆ ಬೆಳಕಾಗಿ ಇರುತ್ತದೆ. ನೂತನ ಸದಸ್ಯರಿಗೆ ಶುಭವಾಗಲಿ ಎಂದು ಶುಭ ಹಾರೈಸಿದರು. ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾದ ಶ್ರೀ ಚರಣ್ ಸಿಂಗ್ ರಾಠೋಡ್ ಅವರು ಮಾತನಾಡಿ, ಗ್ರಾಮದ ಜನರೇ ನಿಜವಾದ ನ್ಯಾಯಾಧೀಶರು. ಪ್ರಾಮಾಣಿಕ ಅಭ್ಯರ್ಥಿಯನ್ನು ಮಾತ್ರ ಅವರು ಗೆಲ್ಲಿಸುತ್ತಾರೆ. ಸದಸ್ಯರು ಮೊದಲು ಕಾರ್ಮಿಕರಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ನಂತರ ಜನತೆ ತಾನಾಗಿಯೇ ನ್ಯಾಯ ಒದಗಿಸಿಕೊಡ್ತಾರೆ. ಹಂಗರ್ಗ ಗ್ರಾಮದಲ್ಲಿ ಪೂರ್ತಿ ನಮ್ಮ ಪೆನಾಲ್ ಗೆಲುವು ಸಾಧಿಸಿದೆ ಎಂದರೆ ಇದು ಸತ್ಯಕ್ಕೆ ಸಿಕ್ಕ ಗೆಲುವಾಗಿದೆ ಎಂದು ನುಡಿದರು. ಸಂದೀಪ್ ಪಾಟೀಲ್ ಅವರ ಮೇಲೆ ಇದೀಗ ದೊಡ್ಡ ಜವಾಬ್ದಾರಿ ಇದೆ. ಅದನ್ನು ಅವರು 5 ವರ್ಷಗಳಲ್ಲಿ ನಿಭಾಯಿಸಿ ತೋರಿಸಬೇಕು. ಹೀಗಾದಾಗ ಮಾತ್ರ ಜನತೆಗೆ ನ್ಯಾಯ ಒದಗಿಸಿದಂತಾಗುತ್ತದೆ ಎಂದು ರಾಠೋಡ್ ನುಡಿದರು. ವೇದಿಕೆ ಮೇಲೆ ಏಕ್ತಾ ಫೌಂಡೇಶನ್ ಅವರ ತಾಲೂಕಾ ಅಧ್ಯಕ್ಷರಾದ ದೀಪಕ್ ಪಾಟೀಲ್ ಚಾಂದೋರಿ, ಸುಚಿತಾ ಹಂಗರ್ಗಿ, ರಾವು ಸಾಹೇಬ್ ಹಂಗರ್ಗಿ, ಸುನಿಲ್ ಗಬ್ರೆ, ಡಾಕ್ಟರ್ ಬಾಪು ಕಿಶನ್, ದಶರಥ್ ಪಾಟೀಲ್, ಸಂದೀಪ್ ಪಾಟೀಲ್, ಪಂಡರಿ ಮದ್ನೆ ಟೇಲರ್, ಸುನಿಲ್ ದೇಶ್ಮುಖ್, ಜಗನ್ನಾಥರಾವ್ ನವಲ್ಕೇಲೆ, ವಸಂತರಾವ್ ವಿಲಾಸ್ಪುರೆ, ಯೋಗೇಶ್ ಬೋನೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ನೂತನ ಸದಸ್ಯರಿಗೆ ಸನ್ಮಾನಿಸಲಾಯಿತು. धन्यवाद अर्पित करता हूँ। और ऐसे ही मेरे तालुके में कोविड-19 की तरफ जब महामारी आया था तब मैं तालुके में काम करते हुए गांव-गांव गया था। वो टाइम पे भी संदीप पाटिल का तरफ से और उनके गांव के तरफ से मेरे को बहुत सहयोग और सहकार मिला था। और विशेष करके संदीप पाटिल एक ऐसा इंसान है
जो बहुत ही स्नेह दिल और सामाजिक में चिंतन और कड़कड़ी के अभी जो मेरे मित्र बात कर रहे थे उन्होंने बताए, किसानों के तरफ से, गांव के डेवलपमेंट के तरफ से जो जिलाधिकारी के पास बार बार जाके जो मनवी करते थे, ऐसे ही वो इंसान बहुत ही किसानों के प्रति या अपने गांव के प्रति बहुत ही निष्ठावान से काम करने वाला इंसान है, मैं इस समय में कहना चाहता हूँ। और इस समय में जो पंचायत के इलेक्शन में उनको और उनके टीम को जिताकर यहाँ पे जो भेजे, ये रियल में हमारे गांव को, हमारे तालुके में डेवलपमेंट होता बोल के ये उम्मीद रखते हुए, और मैं एकता फाउंडेशन की तरफ से जितने भी इधर मेरे तालुके से जो लोग आए हुए हैं उनके साथ में कभी भी संदीप पाटिल के कंधे के साथ कंधा मिलाकर आपके साथ में कभी कुछ मेरा जरूरत रहा तो मैं आके काम करने के लिए तैयार हूँ बोलते हुए इस समय में मुझे बुलाकर दो बात करने के लिए अवकाश दिए, इसलिए सभी लोगों को धन्यवाद बोलते हुए मेरे शब्दों को विराम देता हूँ। तो ये जो चुनाव था, ये चुनाव केवल संदीप पाटिल, पंडरी, गबरे और वो हमारा दोपहरे का नहीं था, और दो कैंडिडेट दूसरे भी है। ये चुनाव था सत्य की लड़ाई का। वो पंडरी मत में जो है, जरा ठहरिए, एक गरीब बच्चा है, उसके पास कुछ नहीं है सिवाय ईमानदारी, उसके पास कुछ नहीं है, डेली 500 रुपए का काम करता है, संसार चलाता है। इलेक्शन को जिस दिन ठहरने के लिए आए मेरे पास, उसके बहुत सारे प्रेरणा स्थान है ये सब लोग, हम कुछ नहीं है, ये गांव के लोगों ने न्याय दिया है। जिस दिन पंडरी मेरे पास आया और संदीप पटेल दोनों मिलके आए, दोनों ने कहा कैसा करेंगे, मैंने कहा पहले माँ बाप से पूछो। सबसे बड़ा इस चुनाव में मैं किसका धन्यवाद कर रहा, तो पहले राव साहब पटेल, जिसकी वजह से मेरी हिम्मत बंधी वहां पे बोलती पंचायत में। बाकी के गांव में हमारा हालत ठीक है, हंगरगांव में हमारे ही ग्रुप के लोग उधर जाके बैठ गए, क्या करना बोलो, मेरे ही लोग आधे उधर चले गए और आधे इधर रह गए, और हमारे लोगों के खिलाफ में हमारे ही लोग ठहर गए, और बड़े बड़े लोग, एक छोटे नहीं, पूरे बड़े लोग एक तरफ और एक गरीब लोग एक तरफ। एक संदीप पटेल बड़ा आदमी, ज्ञानदेव पटेल और बालू पटेल, कितने ही लोग। तो ये चुनाव में फिर पूरे लोग एक तरफ हो गए, तो भी उस गरीब बच्चे का, संदीप पटेल का काम, इसका प्रवास। संदीप पटेल, आज का सम्मान तुम्हारा एंड नहीं है, ये पक्का दिमाग में रखो, सम्मान नहीं रखना था। सम्मान से आदमी सेटिस्फाइड हो जाता है। की बात के ऊपर आपने एक के साथ झगड़ा निकाला था, याद है मेरे को। आज तुमको लोगों ने न्याय दिया या नहीं दिया? तो लोग कभी खराब नहीं होते, नेता खराब होते हैं। लोग कभी खराब नहीं होते हैं, नेता खराब होते हैं। हमारी बदमाशी हमको भी लेके गुजरती है, तो हम लोग कभी भी लोगों के साथ बदमाशी नहीं करना है। हमको न्याय के लिए लड़ना है, और किसान सेना के जो विचारधारा है हमारी, किसानों को न्याय दिलाने के लिए हर क्षेत्र में जहां पे जाओ, हर क्षेत्र में एक स्प्रिंकलर सेट लेना है तो भ्रष्टाचार चल रहा है, पानी नकल निकालना है तो भ्रष्टाचार चल रहा है, तहसील में भ्रष्टाचार, गांव में पीडीओ भ्रष्टाचार कर रहा है, गांव में नल पट्टी लेने वाला भ्रष्टाचार कर रहा है। ये सभी चीजों को रोकने के लिए हमने यह संगठन बनाया है। ये कोई नॉन पॉलिटिकल संगठन नहीं है, हमारा कोई उद्देश्य नहीं था, मगर ये बच्चों ने कहा कि सर नाम देंगे, तुम्हारी इच्छा, तुम अगर नाम देते तो दो, कोई प्रॉब्लम नहीं। हमारा कोई पॉलिटिकल एजेंडा नहीं है, हमारा एजेंडा है कि गरीब लोगों को न्याय दें और उसके लिए लड़े। आपने इस स्थिति में किसान सेना की विचारधारा को आगे बढ़ाते हुए यहाँ तक लाए, और आज ऐलान कर रहा हूँ, हम किसान सेना की जो नई बॉडी बन रही है हमारे औराद के तालुके की, उस तालुके का संदीप पाटिल को आज हमने औराद तालुका अध्यक्ष बोल के घोषित कर दिया। पापाचं हरण झालं, हरण म्हणजे हरण पळणार नाही। माझ्यात जे पाप होतं ते पाप तुमच्या दर्शनाने निघून गेलं। धन्य आजी दिन झाले संतांचे दर्शन, झाली पापा तापा तुटी, दैन्य गेले उठाउटी। दैन्य म्हणजे दारिद्र्यता, ते दारिद्र्यता तुमच्या पायानं म्हणा, तुमच्या स्पर्शानं म्हणा, तुमच्या येण्यानं म्हणा, तुमच्या बोलण्यानं म्हणा, तुमच्या या हारानं, शालीनं, ह्या सर्व गोष्टींना माझं दैन्य पळून गेलं, म्हणजे मी आता भाग्यवान झालो। बरोबर आहे?
हे सर्वांचं तुमचा आशीर्वाद असल्यामुळे मी भाग्यवान झालो. सर्वात महत्वाची गोष्ट आज या शुभ दिनी मंगल प्रसंगी माझ्या या छोट्याशा हाकेला माझे आवडते परम मित्र परम स्नेही श्री चरणसिंगजी राठोड साहेब, सन्माननीय रवी स्वामीजी, एकता फाउंडेशन ग्रुप, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ನಗರದ ಗಿರಿಜಾ ಭವನದಲ್ಲಿ ಕಾರ್ಯಕರ್ತರ ಕ್ಷಮತೆ ವಿಕಾಸನ ದೃಷ್ಟಿಯಿಂದ ಎಬಿವಿಪಿ ಆಯೋಜಿಸಲಾದ ಒಂದು ದಿವಸದ ಕಾರ್ಯಾಗಾರ ಅತ್ಯಂತ ಯಶಸ್ವಿಯಾಗಿ ಜರುಗಿತು. ಈ ಶಿಬಿರವನ್ನು ಗುಲ್ಬರ್ಗ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾದ ಶ್ರೀಮತಿ ಪ್ರತಿಭಾ ಚಾಮ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಶಿಬಿರಕ್ಕೆ ಚಾಲನೆಯನ್ನು ನೀಡಿದರು. ಯುವಶಕ್ತಿ ದೇಶದ ಅತಿದೊಡ್ಡ ಸಂಪತ್ತಾಗಿದ್ದು ವ್ಯರ್ಥ ಸಮಯ ಹಾಳು ಮಾಡದೆ ನಿರ್ದಿಷ್ಟ ಗುರಿ ಇಟ್ಟುಕೊಂಡು ಸಮಯ ಪಾಲನೆ ಮತ್ತು ಸೋಮಾರಿತನವನ್ನು ಬಿಟ್ಟು ಗುರುವಿನ ಮಾರ್ಗದರ್ಶನ ಪಡೆದು ನಿರ್ದಿಷ್ಟ ಗುರಿ ತಲುಪುವುದರೊಂದಿಗೆ ರಾಷ್ಟ್ರೀಯತೆಯನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಶ್ರೀಮತಿ ಪ್ರತಿಭಾ ಚಾಮ ನುಡಿದರು. ಎಬಿವಿಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ರೇವಣಸಿದ್ದ ಜಾಡರ್ ಅವರು ಮಾತನಾಡಿ, ಎಬಿವಿಪಿ ಸ್ವಾಮಿ ವಿವೇಕಾನಂದರ ಆದರ್ಶವಿಟ್ಟುಕೊಂಡು ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕೆ ಶ್ರಮಿಸುತ್ತಿದೆ ಎಂದು ನುಡಿದರು. ಜಿಲ್ಲಾ ಪ್ರಮುಖರಾದ ಯೋಗೇಶ್ ಎಂಬಿ ಮಾತನಾಡಿ, ಸಂಘಟನೆ ವ್ಯಕ್ತಿ ನಿರ್ಮಾಣದ ಮೂಲಕ ರಾಷ್ಟ್ರ ಪುನರ್ ನಿರ್ಮಾಣ ಎನ್ನುವ ಸೈದ್ಧಾಂತಿಕ ನೆಲೆಯಲ್ಲಿ ಕಾರ್ಯೋನ್ಮುಖವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಎಬಿವಿಪಿ ಬೀದರ್ ನಗರದ 2021ನೇ ಸಾಲಿನ ನೂತನ ಪದಾಧಿಕಾರಿಗಳ ನೇಮಕ ಮಾಡಲಾಯಿತು. ಬೀದರ್ ನಗರ ಅಧ್ಯಕ್ಷರಾಗಿ ಅನಿಲ್ ಚೌಧರಿ, ಉಪಾಧ್ಯಕ್ಷರಾಗಿ ನಾಗೇಶ್ ಬಿರಾದರ್, ನಗರ ಕಾರ್ಯದರ್ಶಿಯಾಗಿ ಪ್ರದೀಪ್ ರೆಡ್ಡಿ, ಸಹ ಕಾರ್ಯದರ್ಶಿಯಾಗಿ ಲಿಂಗರಾಜ್ ಬಿರಾದರ್, ಜ್ಯೋತಿ ಪಂಚಶೀಲ ಹಾಗೂ ತಾಲೂಕಾ ಸಂಚಾಲಕರಾಗಿ ಸಾಯಿ ಮೂಲ್ಗೆ, ಎಸ್ಎಫ್ಡಿ ಪ್ರಮುಖರಾಗಿ ಅರವಿಂದ್ ಸುಂದಳ್ಕರ್, ನಗರ ವಿದ್ಯಾರ್ಥಿನಿ ಪ್ರಮುಖರಾಗಿ ಪ್ರಿಯಾಂಕಾ, ಸಹ ಪ್ರಮುಖರಾಗಿ ಸಂಧ್ಯಾರಾಣಿ, ಉಜ್ವಲ, ಕನಕಶ್ರೀ ಹಾಗೂ ಸಂಪರ್ಕ ಪ್ರಮುಖರಾಗಿ ದತ್ತಾತ್ರೇಯ, ಹಾಸ್ಟೆಲ್ ಪ್ರಮುಖರಾಗಿ ಕಿರಣ್ ಕುಮಾರ್, ಹೋರಾಟ ಪ್ರಮುಖರಾಗಿ ಶಿವ್ ಶೀಲ್ವಂತ್, ಅದೇ ರೀತಿಯಾಗಿ ತಾಲೂಕಿನ ಕಾರ್ಯಕಾರಿಣಿ ಸದಸ್ಯರಾಗಿ ಶಿವಾನಂದ್ ಚಿಮ್ಕೋಡೆ, ಪರಮೇಶ್ವರ್, ನಟರಾಜ್, ಆನಂದ್, ನಾಗನಾಥ್, ಶಿವಕಾಂತ್ ಪಾಟೀಲ್, ಆದಿ ಶೀಲ್ವಂತ್, ಸಂಜುಕುಮಾರ್ ಇವರನ್ನು ನಿಯುಕ್ತಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಎಬಿವಿಪಿ ವಿಭಾಗ ಸಂಘಟನಾ ಕಾರ್ಯದರ್ಶಿ ಧನಂಜಯ್ ಜಿ ಶಿವಲಿಂಗಬಾಯಿ ಸ್ವಾಮಿ, ಪ್ರಿಯಾಂಕಾ ಕುಲಕರ್ಣಿ, ಸ್ವರೂಪ ರಾಣಿ ನಾಗುರೆ, ವೀರೇಂದ್ರ ಜಿಂದೆ, ಪರಶುರಾಮ್ ಶಿಂದೆ ಸೇರಿದಂತೆ ಅನೇಕ ಕಾಲೇಜುಗಳ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸಂಕಲ್ಪ ತೊಟ್ಟವರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಂತಕ್ಕಂಥ ಸಂಘಟನೆ ಹುಟ್ಟಾಗ್ತಾರೆ. ಆದರೂ ಅಧಿಕೃತವಾಗಿ 1949 ಜುಲೈ 7ರಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸ್ಥಾಪನೆಗೊಳ್ಳುತ್ತದೆ. ಅಂದಿನಿಂದ ಇಂದಿನವರೆಗೂ ಸುಮಾರು 7 ದಶಕಗಳಿಂದ ಸಿಡಿಲ ಸನ್ಯಾಸಿ ಸ್ವಾಮಿ ವಿವೇಕಾನಂದರನ್ನು ಆದರ್ಶವಾಗಿಟ್ಟುಕೊಂಡು ಇವತ್ತು ಕಾಲೇಜ್ ಕ್ಯಾಂಪಸ್ಗಳಲ್ಲಿ ತನ್ನ ಕೇಂದ್ರವನ್ನು ಇಟ್ಟುಕೊಂಡು ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕೆ ಶ್ರಮಿಸ್ತಾ ಇದೆ. ಇವತ್ತು ಇಡೀ ವಿಶ್ವದಲ್ಲಿ ಅತ್ಯಂತ ದೊಡ್ಡ ವಿದ್ಯಾರ್ಥಿ ಸಂಘಟನೆ ಅಂತಕ್ಕಂಥ ಹೆಗ್ಗಳಿಕೆ ಕೂಡ ವಿದ್ಯಾರ್ಥಿ ಪರಿಷತ್ತಿಗಿದೆ. ಇವತ್ತು ವಿಶೇಷವಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಾಲೇಜ್ ಕ್ಯಾಂಪಸ್ಗಳನ್ನು ಕೇಂದ್ರವಾಗಿಟ್ಟುಕೊಂಡು ಇವತ್ತು ಆಂದೋಲನಾತ್ಮಕವಾಗಿ ಹೋಗ್ತಾ ಇದ್ದೇವೆ. ಯಾಕಂದ್ರೆ ದೇಶದ ಮೂಲ ಶಿಕ್ಷಣವನ್ನು ನಮಗೆ ಇತಿಹಾಸದಲ್ಲಿ ಓದಲಿಕ್ಕೆ ಸಿಗೋದಿಲ್ಲ. ಆದರೆ ಇತ್ತೀಚೆಗೆ ಭಾರತ ಸರ್ಕಾರ ನ್ಯೂ ಎಜುಕೇಶನ್ ಪಾಲಿಸಿ ಅಂತಕ್ಕಂಥದ್ದು ತಂದಿದೆ. ಅದರಿಂದ ನಮಗೆ ಈ ದೇಶದ ಸಂಸ್ಕೃತಿಯ ಪರಂಪರೆ ಪರಿಚಯದ ಕೆಲಸ ಕೂಡ ಆಗ್ತಾ ಇದೆ. ಆದರೆ ಗೊತ್ತಿರಲಿ, ಇವತ್ತು ಈ ರೀತಿ ಅನೇಕ ಷಡ್ಯಂತ್ರ ಆದರೂ ಕೂಡ ಸಂಭವ. ಭಾಲ್ಕಿ ತಾಲೂಕಿನ ಏಣ್ಕೂರು ಗ್ರಾಮದಲ್ಲಿ ಒಟ್ಟು 12 ಗ್ರಾಮ ಪಂಚಾಯತ್ ಸದಸ್ಯರಿದ್ದು ಅವುಗಳಲ್ಲಿ ಸುಮಾರು 10 ಜನ ಸದಸ್ಯರು ಬಿಜೆಪಿ ಬೆಂಬಲಿತರು ಗೆಲುವು ಸಾಧಿಸಿದ್ದಾರೆ. ಅಧ್ಯಕ್ಷರಾಗಿ ಶ್ರೀಮತಿ ಶಾಂತಮ್ಮ ಹಣಮಂತ್ ಮತ್ತು ಉಪಾಧ್ಯಕ್ಷರಾಗಿ ಶ್ರೀ ಪ್ರದೀಪ್ ವೀರಪ್ಪ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಭಾಲ್ಕಿ ತಾಲೂಕಿನ ಬಿಜೆಪಿ ಮುಖಂಡರು, ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಶ್ರೀ ಡಿಕೆ ಸಿದ್ದರಾಮ ಅವರು ತಿಳಿಸಿದರು. ನೂತನ ಸದಸ್ಯರಿಗೆ ಸನ್ಮಾನಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶ್ರೀ ಡಿಕೆ ಸಿದ್ದರಾಮ ಅವರು, ಭಾಲ್ಕಿ ತಾಲೂಕಿನಲ್ಲಿ ಒಟ್ಟು 40 ಗ್ರಾಮ ಪಂಚಾಯತ್ಗಳಿದ್ದು 612 ಸ್ಥಾನಗಳ ಪೈಕಿ 294 ಸ್ಥಾನಗಳಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. 18 ಗ್ರಾಮ ಪಂಚಾಯತ್ಗಳಲ್ಲಿ ಬಿಜೆಪಿ ಬೆಂಬಲಿತ ಸದಸ್ಯರು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. 3 ಪಂಚಾಯತ್ಗಳಲ್ಲಿ ಲಾಟರಿ ಮೂಲಕ ಚುನಾವಣೆ ನಡೆಸಲಾಗಿದ್ದು ಸ್ಥಾನವನ್ನು ಕಳೆದುಕೊಳ್ಳಲಾಗಿದೆ. ಆದ್ದರಿಂದ ಗೆಲುವು ಸಾಧಿಸಿದ ಎಲ್ಲ ಸದಸ್ಯರಿಗೂ ಹಾಗೂ ಅಧ್ಯಕ್ಷ ಉಪಾಧ್ಯಕ್ಷರಿಗೂ ಅಭಿನಂದನೆಗಳನ್ನು ತಿಳಿಸಿದರು. ಅದೇ ರೀತಿಯಾಗಿ ಸಹಕರಿಸಿದ ಎಲ್ಲ ಕಾರ್ಯಕರ್ತರಿಗೂ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಅಭಿನಂದನೆಗಳನ್ನು ತಿಳಿಸಿದರು. ಕೊನೆಯಲ್ಲಿ ಎಲ್ಲ ನೂತನ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಸನ್ಮಾನಿಸಲಾಯಿತು. ಜಿಲ್ಲೆ ಭಾಲ್ಕಿ ತಾಲೂಕಿನಲ್ಲಿ 40 ಗ್ರಾಮ ಪಂಚಾಯತ್ಗಳಿದ್ದು ಆ 40 ಗ್ರಾಮ ಪಂಚಾಯತ್ಗಳಲ್ಲಿ 612 ಸ್ಥಾನಗಳ ಪೈಕಿ 294 ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಸದಸ್ಯರುಗಳು ಜಯಗಳಿಸಿದ್ದಾರೆ. ಈ ಮೊನ್ನೆ ಮತ್ತು ಇಂದು ನಡೆದಂಥ 40 ಗ್ರಾಮ ಪಂಚಾಯತಿಯ ಅಧ್ಯಕ್ಷರ ಚುನಾವಣೆಗಳಲ್ಲಿ 18 ಗ್ರಾಮ ಪಂಚಾಯತಿಗಳಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನು ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಜನ ಜಯಗೊಳಿಸಿದ್ದಾರೆ.
3 ಸ್ಥಾನಗಳಲ್ಲಿ ನಾವು ಲಾಟ್ರಿ ಮೂಲಕ ಸ್ಥಾನವನ್ನು ಕಳ್ಕೊಂಡಿದ್ದೇವೆ. ನಾನು ಮೊದಲೇ ಹೇಳಿದ ರೀತಿಯಲ್ಲಿ ಬಾಲ್ಕಿ ತಾಲೂಕಿನ 22 ಗ್ರಾಮ ಪಂಚಾಯತ್ಗಳಲ್ಲಿ ಭಾರತೀಯ ಜನತಾ ಪಕ್ಷದ ಬೆಂಬಲಿತರು ಅಧಿಕಾರಕ್ಕೆ ಬರ್ತಾರಂತ ಹೇಳಿದೆ. ಅದೇ ಪ್ರಕಾರವಾಗಿ ಇವತ್ತು ನಡ್ಕೊಂಡಿದೆ. ಇದಕ್ಕೆಲ್ಲ ಕಾರಣೀಭೂತರಾಗಿರ್ತಕ್ಕಂಥ ತಾಲೂಕಿನ ಎಲ್ಲ ಪಕ್ಷದ ಹಿರಿಯರಿಗೂ ಮತ್ತು ಕಾರ್ಯಕರ್ತರಿಗೆ ಮತ್ತು ಗೆದ್ದಂಥ ಎಲ್ಲ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ಲಿಕ್ಕೆ ಇಚ್ಛಪಡ್ತೀನಿ. ವಿಶೇಷವಾಗಿ ಬಾಲ್ಕಿ ತಾಲೂಕಿಗಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಭು ಚವ್ಹಾಣ್ ಅವರು ಮತ್ತು ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಭಗವಂತ ಖೂಬಾ ಅವರ ಸಹಕಾರ, ಜಿಲ್ಲಾ ಅಧ್ಯಕ್ಷ ಶಿವಾನಂದ್ ಮಂಟಳ್ಕರ್ ಅವರ ಸಹಕಾರದಿಂದ ಇದೆಲ್ಲವೂ ನೆರವೇರಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಪಡ್ತೀನಿ. ಬೀದರ್ ನಗರದ ಹೃದಯ ಭಾಗದಲ್ಲಿರುವ ಮಡಿವಾಳ ವೃತ್ತದಲ್ಲಿ ಮಡಿವಾಳ ಸಮಾಜದ ಬಾಂಧವರೆಲ್ಲ ಸೇರಿಕೊಂಡು ವೀರಗಣಾಚಾರಿ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ ಆಚರಿಸಿದರು. 12ನೇ ಶತಮಾನದಲ್ಲಿ ಗುರು ಬಸವಣ್ಣನವರ ಹೆಗಲಿಗೆ ಹೆಗಲು ನೀಡಿ ಶೂರತನದಿಂದ ಹೋರಾಡಿ ವಚನ ಸಾಹಿತ್ಯವನ್ನು ಉಳಿಸಿದ ಮಾಚಿದೇವರ ಜಯಂತಿಯನ್ನು ಕೋವಿಡ್ನ ಕರಿನೆರಳಿನಿಂದ ಪುತ್ಥಳಿಗೆ ಪೂಜೆ ಸಲ್ಲಿಸುವುದರ ಮುಖಾಂತರ ಅತ್ಯಂತ ಸರಳವಾಗಿ ಆಚರಿಸಿದರು. ಮಡಿವಾಳ ಮಾಚಿದೇವರ ಪುತ್ಥಳಿಗೆ ಪೂಜೆಯನ್ನು ಸಲ್ಲಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಡಿವಾಳ ಸಮಾಜದ ಗೌರವಾಧ್ಯಕ್ಷರಾದ ಶ್ರೀ ಬಾಬುರಾವ್ ಮಡಿವಾಳ ಅವರು ಮಾತನಾಡಿ, ಕೋವಿಡ್ ನಿಮಿತ್ತ ಜಯಂತಿಯನ್ನು ಅತ್ಯಂತ ಸರಳವಾಗಿ ಆಚರಣೆ ಮಾಡಿದ್ದೇವೆ. ಜಿಲ್ಲೆಯಲ್ಲಿ ಮಡಿವಾಳ ಸಮಾಜದ ಒಂದೇ ಒಂದು ಭವನ ಇಲ್ಲ. ಈಗಾಗಲೇ ಲಂಬಾಣಿ ಭವನ ನಿರ್ಮಿಸಿದ ಪಕ್ಕದಲ್ಲಿಯೇ ಸರ್ಕಾರಿ ಸ್ಥಳವಿದೆ. ಅಲ್ಲಿ ಮಡಿವಾಳ ಮಾಚಿದೇವರ ಸಮುದಾಯ ಭವನವನ್ನು ಸರ್ಕಾರ ಕೂಡಲೇ ನಿರ್ಮಿಸಿಕೊಡಬೇಕು. ಈಗಾಗಲೇ ಅರ್ಜಿ ಸಲ್ಲಿಸಿದ್ದೇವೆ. ಮಾನ್ಯ ತಹಸೀಲ್ದಾರರ ಕೋಣೆಯಲ್ಲಿದೆ. ಅದನ್ನು ಶೀಘ್ರ ವಿಲೇವಾರಿ ಮಾಡಿ ಭವನ ನಿರ್ಮಿಸಿಕೊಡಬೇಕೆಂದು ಸರ್ಕಾರಕ್ಕೆ ಆಗ್ರಹಿಸಿದರು. ಮಡಿವಾಳ ಸಮಾಜದ ಜಿಲ್ಲಾಧ್ಯಕ್ಷರಾದ ಶ್ರೀ ಧನರಾಜ್ ಮಡಿವಾಳ್ ತಮ್ಮ ವಿಚಾರಗಳನ್ನು ತಿಳಿಸುತ್ತಾ, 20 ವರ್ಷದಿಂದ ಮಾಚಿದೇವರ ಜಯಂತಿಯನ್ನು ಭರ್ಜರಿಯಾಗಿ ಆಚರಿಸಿದ್ದೇವೆ. 4 ವರ್ಷದಿಂದ ಸರ್ಕಾರದ ವತಿಯಿಂದ ಆಚರಣೆ ಮಾಡಲಾಗ್ತಾ ಇದೆ. ಆದರೆ ರಸ್ತೆ ಮೇಲೆ ಜಯಂತಿ ಆಚರಣೆ ಮಾಡಿ ಮನೆಗೆ ಹೋಗ್ತಾ ಇದ್ದೀವಿ. ನಮಗೆ ಅಂಥ ಒಂದು ಸಮುದಾಯ ಭವನ ಕೂಡ ಇಲ್ಲ. ಆದ್ದರಿಂದ ದಯವಿಟ್ಟು ಸರ್ಕಾರ ಕೂಡಲೇ ಅನ್ನಪೂರ್ಣ ವರದಿ ಪ್ರಕಾರ ಮಡಿವಾಳ ಸಮಾಜವನ್ನು ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರಿಸಬೇಕೆಂದು ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ನೂರಾರು ಜನ ಮಡಿವಾಳ ಸಮುದಾಯದವರು ಜಯಂತಿಯಲ್ಲಿ ಪಾಲ್ಗೊಂಡಿದ್ದರು. ಬಾಬುರಾವ್ ಮಡಿವಾಳ್ ಬೀದರ್ ಜಿಲ್ಲಾ ಸಂಘದ ಗೌರವ ಪ್ರಧಾನ ಅಧ್ಯಕ್ಷರಾಗಿದ್ದು, ಇವತ್ತಿನ ದಿವಸ ಶ್ರೀ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವವನ್ನು ಕೋವಿಡ್ಗೋಸ್ಕರ ಸರಳ ರೀತಿಯಿಂದ ಆಚರಣೆ ಮಾಡ್ತಾಯಿದ್ದೇವೆ. ಯಾಕೆಂದರೆ ಪ್ರತಿ ವರ್ಷ ನಾವು ಸುಮಾರು ಪ್ರೊಸೆಷನ್ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದೀವಿ. ಈ ಕೋವಿಡ್ಗೋಸ್ಕರ ನಾವು ಸರಳ ರೀತಿಯಿಂದ ಆಚರಣೆ ಮಾಡ್ತಾಯಿದ್ದೀವಿ. ಅದೇ ರೀತಿ ಸರ್ಕಾರದ ವತಿಯಿಂದ ಮಾಡಬೇಕಾಗಿತ್ತು. ಅವರು ಕೂಡ ತಿಳಿಸಿದ ಪ್ರಕಾರ ಸರಳ ರೀತಿಯಿಂದ ಮಾಡಬೇಕಂತ ಉದ್ದೇಶದಿಂದ ನಾವು ಇಲ್ಲಿ ಪೂಜಾ ಎಲ್ಲ ಮುಗಿಸ್ಕೊಂಡು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಅಲ್ಲಿ ಕೂಡ ಆಚರಣೆ ಮಾಡಿ ಬರ್ತಾಯಿದ್ದೀವಿ. ಆಮೇಲೆ ಜಿಲ್ಲಾಧಿಕಾರಿಗೂ ಕೂಡ ಒಂದು ಮನವಿ ಮಾಡಿದ್ದೀವಿ ನಾವು. ಏನಂದರೆ ನಮ್ಮ ಸಮಾಜಕ್ಕೆ ಇದು ಇಲ್ಲ, ಏನು ಸಮುದಾಯ ಭವನ ಇಲ್ಲ. ಅದಕ್ಕೋಸ್ಕರ ನಾವು ಆಲ್ರೆಡಿ ಅರ್ಜಿ ಕೊಟ್ಟಾಗಿದೆ. ಅದು ತಹಸೀಲ್ದಾರ್ ಹಂತದಲ್ಲಿದೆ. ಅದು DC ಆಫೀಸ್ಗೆ ಬಂದು ಮಾಚಿದೇವಾಯ ನಮಃ. ನಾವು ಸರ್ಕಾರ ವತಿಯಿಂದ ಇದು ಜಯಂತಿ 4ನೇ ಜಯಂತಿ. ಕೊರೋನಾ ಇದ್ದಿದ್ದ ಕಾರಣ ಸರಳವಾಗಿ ಆಚರಣೆ ಮಾಡ್ತಿದ್ದೀವಿ. ಇದಕ್ಕಿಂತ ಮುಂಚಿತ ಇಡೀ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಜಯಂತಿ ಆಚರಣೆ ಮಾಡಿದ್ದೀವಿ ಅಂದರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ. ಅದು 20 ವರ್ಷದಿಂದ ಆಚರಣೆ ಭರ್ಜರಿಯಾಗಿ ಆಚರಣೆ ನಿರಂತರವಾಗಿ ಮಾಡ್ಕೊತಾನೆ ಬಂದಿದ್ದೀವಿ. ಈಗ ಈ ಕೊರೋನಾ ಇದ್ದಿದ್ದ ಕಾರಣ ಸರ್ಕಾರ ಆದೇಶ ಇತ್ತು ಸರಳವಾಗಿ ಆಚರಣೆ ಮಾಡಬೇಕಂತ, ಸರಳವಾಗಿ ಆಚರಣೆ ಮಾಡ್ತಿದ್ದೀವಿ. ಇದೇ ಇವತ್ತು DC ಆಫೀಸ್ದಲ್ಲಿ ಎಲ್ಲ ಆಚರಣೆ ಮಾಡಿದ್ದಾರೆ. ಮತ್ತು ಅಲ್ಲಿ ಒಂದು ಮನವಿ ಕೊಟ್ಟಿದ್ದೀವಿ, ಜಾಗ ಬೇಕಂತ. ಜಾಗ ಯಾಕಪ್ಪ ಅಂದರೆ ಇಲ್ಲಿ ನಾವು ಯಾವುದೇ ಒಂದು ಕೂಡಬೇಕಾದ್ರೆ ಒಂದು ಇಲ್ಲೇ ಸರ್ಕಲ್ ಹತ್ರನೇ ಮಾತಾಡಬೇಕು, ಇಲ್ಲಾದರೆ ಬೇರೆ ಒಂದು ಯಾವುದೇ ಸಮುದಾಯದಲ್ಲಿ ಒಂದು ಕುಂತು ಮಾತಾಡಬೇಕು. ನಮ್ಮದೇ ಒಂದು ಸಮುದಾಯ ಭವನ ಇರಬೇಕಂತ ಒಂದು ಮನವಿ ಕೊಟ್ಟಿದ್ದೀವಿ. ಈಗೇ ಕೊಟ್ಟಿಲ್ಲ. ವಚನ ರಕ್ಷಕ ಮಡಿವಾಳ ಮಾಚಿದೇವರಿಗೆ ಮಡಿವಾಳ ಮಾಚಿದೇವರ ಜಯಂತಿ ಉತ್ಸವ ಕಾರ್ಯಕ್ರಮದ ಎಲ್ಲರಿಗೂ ಶುಭವನ್ನು ಕೋರುತ್ತಾ, ಇವತ್ತು ಮಾಚಿದೇವರ ಒಂದು ಜಯಂತಿ ಉತ್ಸವ ಬೆಳಗ್ಗೆ 9 ಗಂಟೆಗೆ ಮಾಲಾರ್ಪಣೆಯನ್ನು ಮಾಡಿ ಇವತ್ತು ಮತ್ತು 11 ಗಂಟೆಗೆ DC ಆಫೀಸ್ಗೆ ಹೋಗಿ ಒಂದು ಫೋಟೋಗೆ ಮಾಲಾರ್ಪಣೆ ಮಾಡಿ ಈಗ ತಾನೇ ನಾವು ಬಂದಿದ್ದೇವೆ. ಈ ಒಂದು ಜಯಂತಿ ಸರ್ಕಾರ ವತಿಯಿಂದ ಇದು 4ನೇ ಜಯಂತಿ ಅಂಥೇಳಿ ಮಾಡ್ತಾಯಿದ್ದಾರೆ. ಹಾಗಾಗಿ ನಾವು ಪ್ರತಿ ವರ್ಷ 2002ರಲ್ಲಿ ಈ ಒಂದು ಮೂರ್ತಿ ಅನಾವರಣೆ ಮಾಡಿ ನಮ್ಮ ಸಂಘದಿಂದ ನಾವು ಸುಮಾರು ಒಂದು 15 ವರ್ಷ ನಾವೇ ಕೂಡ ಮಾಡಿದ್ದೇವೆ. ಈಗ ತಾನೇ ನಮ್ಮ ಹಿರಿಯರು ಹೇಳಿದಾಗೆ ನಮ್ಮದು ಮನೆ ಒಂದೇ, ನಾವೆಲ್ಲ ಬಿಟ್ಟು ಒಂದೇ ಒಂದು ಡಾಕ್ಟರ್ ಅನ್ನಪೂರ್ಣ ವರದಿ ಅಂತ ಸುಮಾರು 2008ರಲ್ಲಿ
ಮುಖ್ಯಮಂತ್ರಿ ಯಡಿಯೂರಪ್ಪರಿದ್ದಾಗ ಅದಕ್ಕೊಂದು ಇವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಇವರಿಗೆ ಹಿಂದುಳಿದರೆ, ಹಾಗಾಗಿ ಇವರಿಗೆ SC ಪಟ್ಟಿಯಲ್ಲಿ ಸೇರಿಸೋ ಒಂದು ಅರ್ಹತೆ ಇದೆ ಅಂಥೇಳಿ ಅವರು ಅದೊಂದು ವರದಿ ಮಾಡಿ ಸಲ್ಲಿಸಿದರು. ಹಾಗಾಗಿ ಇದುವರೆಗೆ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.